ನಮಸ್ಕಾರ. ಕಳೆದ 2-3 ದಿನಗಳಿಂದ 4 ದಿನದಿಂದ ನಾನು ಮೌನವಾಗಿದ್ದೆ. ನನಗೆ ಮೌನವಾಗಿ ಇರಬೇಕು ಅಂತ ಅನ್ನಿಸಿತ್ತು. ನಾನು ಹೇಗೆಂದರೆ ಮೌನವಾಗಿ ಇರಬೇಕು ಅಂದರೆ ಮೌನವಾಗಿರ್ತೀನಿ, ಮಾತನಾಡಬೇಕು ಅಂದರೆ ಮಾತನಾಡ್ತೀನಿ, ನಿದ್ರೆ ಮಾಡಬೇಕು ಅಂದರೆ ನಿದ್ರೆ ಮಾಡ್ತೀನಿ, ಸಂಗೀತ ಕೇಳಬೇಕು, ಸಿನಿಮಾ ನೋಡಬೇಕು ಅಂದರೆ ನೋಡ್ತಿರ್ತೀನಿ. ನಾನು ಯಾವುದೇ ಬಂಧನಕ್ಕೆ ಒಳಗಾದ ವ್ಯಕ್ತಿಯಲ್ಲ. ನನಗೆ ಯಾಕೆ ಹಾಗೆ ಅನ್ನಿಸ್ತು? ನಾವು ಒಂದೆಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ಬರುತ್ತಿರುವ ಅಭಿಪ್ರಾಯಗಳನ್ನು ನೋಡ್ತಾ ನನಗನ್ನಿಸ್ತು ಸ್ವಲ್ಪ ಮೌನವಾಗಿದ್ದರೆ ಒಳ್ಳೆಯದೇನು. ಅಂದರೆ ನನಗೆ ಅನಿಸಿದ್ದನ್ನು ಹೇಳುವುದಕ್ಕೆ ನಾನು ಹಿಂಜರಿತೀನಿ ಅಂತ ಅರ್ಥ ಅಲ್ಲ. ನಮಗೆಲ್ಲ ಒಂದು ಮೌನ ಬೇಕು. ದಿನದಲ್ಲಿ ಕನಿಷ್ಠ 1 ಗಂಟೆಯಾದರೂ ನಾವು ಮೌನವಾಗಿರಬೇಕು. ಮೌನವಾಗಿದ್ದು ಯಾವುದೋ ಒಂದು ಕೊಠಡಿಯಲ್ಲಿ ಏಕಾಂತದಲ್ಲಿ ಕುಳಿತಿರಬೇಕು. ಕುಳಿತುಬಿಟ್ಟು ನಮ್ಮನ್ನೇ ನಾವು ಕೇಳ್ಕೋಬೇಕು. ನಾನು ಮಾಡಿದ್ದು ಸರಿನಾ? ನಾನು ಹೇಳಿದ್ದು ಸರಿನಾ? ನನ್ನ ಆಲೋಚನಾ ಕ್ರಮ ಸರಿಯಾಗಿ ಇದೆಯಾ ಇಲ್ವಾ? ನಾನೆಲ್ಲಿ ತಪ್ಪಿದ್ದೇನೆ? ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳುವುದು ಬಹಳ ಮುಖ್ಯವಾದ್ದು, ಆರೋಗ್ಯಪೂರ್ಣವಾದದ್ದು. ಅದು ನೀವು ಯಾವುದೇ ಸಿದ್ಧಾಂತಕ್ಕೆ ಬದ್ಧರಾಗಿ ಇಲ್ಲದಿರುವಾಗ ಮಾತ್ರ ನೀವು ಪ್ರಶ್ನಿಸಿಕೊಳ್ಳೋದಕ್ಕೆ. ನಾನು ಯಾವುದೇ ಸಿದ್ಧಾಂತಕ್ಕೆ ಬದ್ಧನಾಗಿಲ್ಲ. ನಾನು ಭಾಳ ಸಂದರ್ಭದಲ್ಲಿ ಹೇಳುವ ಹಾಗೆ ಬದುಕು ಎನ್ನುವುದು ಸಿದ್ಧಾಂತಕ್ಕಿಂತ ದೊಡ್ಡದು. ಆದ್ದರಿಂದ ಸಿದ್ಧಾಂತವನ್ನು ಮೀರಿ ನಮಗೆ ಬದುಕುವುದು ಸಾಧ್ಯ ಆದರೆ ಅದು ಬದುಕಿನ ಔನ್ನತ್ಯವನ್ನು ಎತ್ತಿ ಹಿಡಿದ ಹಾಗೆ. ನನಗೆ ಅದರಲ್ಲಿ ನಂಬಿಕೆ ಇದೆ. ಅದರ ಜೊತೆಗೆ ನಾನು ಬಹಳ ಸಂದರ್ಭದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತೀನಿ. ನನಗಿಷ್ಟವಾದ್ದು, ನನಗೆ ಏನು ಅನ್ನಿಸುತ್ತದೆಯೋ ಅದು ನಾನು ಹೇಳ್ತೇನೆ. ನನ್ನ ಅನಿಸಿಕೆಗಳೇ ಪರಮಾಣುವ ಭ್ರಮೆ ಆಗಲಿ ಹುಚ್ಚಾಗಲಿ ನನಗಿಲ್ಲ. ನಮಗೆಲ್ಲ ಒಂದು ಮಿತಿ ಇದೆ ಅನ್ನುವುದು ನನಗೆ ಗೊತ್ತು. ಆ ಕಾರಣಕ್ಕಾಗಿ ನಾನು ಭಾಳ ಸಂದರ್ಭದಲ್ಲಿ ಮೌನವಾಗಿರ್ತೇನೆ. ಯಾಕೆ ಮೌನವಾಗಿರ್ತೀನಿ? ನಾನು ಮಾತನಾಡಬೇಕು ಅಂತ ಅನ್ನಿಸಲ್ಲ ಅಂತ. ಸೊ ಇವತ್ತು ಈ ಕೊರೋನಾ ಅನ್ನುವ ಏನು ಈ ಒಂದು ವೈರಸ್ ಏನಿದೆ ಅದು ವಿಶ್ವವ್ಯಾಪಿ ಆಗಿದೆ, ವಿಶ್ವಂಭರನಾಗಿದೆ. ಎಲ್ಲೆಡೆಗೂ ಕೂಡ ಕೊರೋನಾ ಪಸರಿಸ್ತಾ ಇದೆ. ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಕೊರೋನಾ ಪೀಡಿಗೆ ಒಳಗಾಗಿವೆ. ಇದ್ದಕ್ಕಿದ್ದ ಹಾಗೆ ಮನುಷ್ಯ ಸಾಯ್ತಾ ಇದ್ದಾನೆ. ಇವತ್ತು ಬದುಕಿದ್ದವನು ನಾಳೆ ಇಲ್ಲ. ಇವತ್ತು ಆರಾಮಾಗಿ ಓಡಾಡಿಕೊಂಡು ಇದ್ದವನು ನಾಳೆ ಇದ್ದಕ್ಕಿದ್ದ ಹಾಗೆ ಸಾಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ವೈರಾಣುಗಳು ಏನಿವೆ ಅವು ಹೊಸತಲ್ಲ, ಮನುಷ್ಯನ ಇತಿಹಾಸದಲ್ಲಿ ಇವೆ. ಇಂತಹ ಸೂಕ್ಷ್ಮ ಜೀವಿಗಳು, ವೈರಾಣು ಅನ್ನುವುದು ಬರಿಗಣ್ಣಿಗೆ ಕಾಣದಿರುವಂತಹದ್ದು ವೈರಸ್. ಅದು ಸ್ಪ್ರೆಡ್ ಆಗ್ತಾ 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 ಮಾನವ ಸಂಕುಲವನ್ನು ನಾಶದೆಡೆಗೆ ಒಯ್ತಾ ಇದೆ. ಮನುಷ್ಯ ನಾಶವಾಗ್ತಿದ್ದಾನೆ. ತನ್ನನ್ನು ತಾನೇ ಪ್ರಶ್ನಿಸಿಕೊಳ್ಳುವ ಒಂದು ಕಾಲಘಟ್ಟ ಇದು. ಅದು ಇವತ್ತಿನ ಅಭಿವೃದ್ಧಿ ಮಾದರಿಯಿಂದ ನಾವು ಪ್ರಶ್ನಿಸಿಕೊಳ್ಬೇಕಾಗಿದೆ. ನಮ್ಮ ಬದುಕುವ ವಿಧಾನದಿಂದ ನಾವು ಪ್ರಶ್ನಿಸಿಕೊಳ್ಬೇಕಾಗಿದೆ. ನಾವು ಸರಿ ಇದ್ದೀವ ಅಂತ ಪ್ರಶ್ನಿಸಿಕೊಳ್ಬೇಕಾಗಿದೆ. ಅದರ ಜೊತೆಗೆ ನನಗೆ ಬಹಳ ಮುಖ್ಯ ಅನ್ನಿಸುವುದು ನಮ್ಮೊಳಗಡೆ ಒಂದು ಪ್ರೀತಿಯ ಒಸರು ಇರಬೇಕು. ಅದು ಸದಾ ಇದ್ದರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ನಾನು ಯಾವುದೋ ಒಂದು ವರದಿಯನ್ನು ನೋಡ್ತಾ ಇದ್ದೆ. ಕೊರೋನಾದ ಭಯ ಏನಿದೆ ಅದು ಹೆಚ್ಚು ಜನರಿಗೆ ಈ ಒಂದು ವೈರಾಣು ದಾಳಿ ಮಾಡುವಂತೆ ಮಾಡಿದೆ ಅಂತ. ಅಂದರೆ ಈ ವೈರಾಣುಗಳು, ಸೂಕ್ಷ್ಮ ಜೀವಿಗಳು ಯಾವಾಗ ದಾಳಿ ಮಾಡ್ತವೆ ಅಂದರೆ ನಾವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ದುರ್ಬಲರಾದಾಗ, ನಮ್ಮ ಒಳಗಡೆ ಭಯ ಇದ್ದಾಗ. ನಮ್ಮೊಳಗಿನ ಭಯ ಇದೆಯಲ್ಲ ಅದು ಹೊರಗಿನಿಂದ ದಾಳಿ ನಡೆಸೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸುತ್ತೆ. ನಾವು ಮಾನಸಿಕವಾಗಿ ಗಟ್ಟಿಯಾಗಿದ್ದರೆ ಯಾವ ವೈರಾಣುಗಳು ಕೂಡ ದಾಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಸೊ ಮಾನಸಿಕವಾಗಿ ನೀವು ಗಟ್ಟಿಯಾಗಿದ್ದರೆ ದೈಹಿಕವಾಗಿ ಗಟ್ಟಿ ಆಗ್ತೀರಿ. ಮನಸ್ಸಿಗೆ ಮತ್ತು ದೇಹಕ್ಕೆ ಅಂತ ಸಂಬಂಧ ಇದೆ. ನಮ್ಮ ಮನಸ್ಸು ಪಿಕಲ್ ಮೈಂಡೆಡ್ ಆಗಿದ್ದರೆ, ನಾವು ಪಿಕಲ್ ಮೈಂಡೆಡ್ ಆಗಿದ್ದರೆ ಅನುಮಾನ ಬೇಕಾಗಿಲ್ಲ, ನಮ್ಮ ದೇಹ ದುರ್ಬಲವಾಗುತ್ತೆ.
ನಮಗೆ ದೇಹದ ಜೊತೆ ಮಾತನಾಡುವುದು ಗೊತ್ತಿರಬೇಕು. ಅದನ್ನು ನಾನು ನಂಬಿರು. ನಮ್ಮ ದೇಹವು ಏನಿದೆ, ನೀವು ಮೌನವಾಗಿದ್ದಾಗ ದೇಹ ಮಾತನಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಅದು ಹೇಳುತ್ತೆ ನಿಮ್ಮ ದೇಹದಲ್ಲಿ, ನಿಮ್ಮ ದೇಹದ ಇಲ್ಲಿ ವ್ಯತ್ಯಾಸ ಆಗಿದೆ, ಇಲ್ಲಿ ವ್ಯತ್ಯಾಸ ಆಗಿದೆ. ಅದರ ಜೊತೆಗೆ ಒಂದು ಸೆಲ್ಫ್ ಫೀಲಿಂಗ್ ಏನಿದೆ, ಆ ಪ್ರಕೃತಿ ಏನಿದೆ, ದೇವರು ಅನ್ನಿ ಪ್ರಕೃತಿಯನ್ನೇ ಮನುಷ್ಯ ದೇಹವನ್ನು ಹಾಗೆ ಸೃಷ್ಟಿ ಮಾಡಿದ್ದು. ಮನುಷ್ಯನ ದೇಹದಂಥ ಸೂಪರ್ ಕಂಪ್ಯೂಟರ್ ಇಲ್ಲವೇ ಇಲ್ಲ. ಮನುಷ್ಯ ಏನು ನಿರ್ಮಾಣ ಮಾಡಿದರೂ ಕೂಡ ಅದು ಅವನ ಒಳಗಿನ ಶಕ್ತಿಯಿಂದ ಮಾತ್ರ. ಅಂಥ ಅದ್ಭುತವಾದ ಸೂಪರ್ ಕಂಪ್ಯೂಟರ್ ಈ ದೇಹ. ಈ ದೇಹ ಏನಿದೆ, ಆ ದೇಹ ಮಾತನಾಡುವುದನ್ನು ನಾವು ಕೇಳಿಸ್ಕೋಬೇಕು ಅಂತ. ಆವಾಗ ಹೇಳುತ್ತೆ ದೇಹ ಇಲ್ಲಿ ವ್ಯತ್ಯಾಸ ಆಗಿದೆ. ನಿಮ್ಮ ಮನಸ್ಸು ಗಟ್ಟಿಯಾಗಿದ್ದರೆ ದೇಹವನ್ನು ದುರ್ಬಲಗೊಳಿಸೋಕ್ಕಾಗಲ್ಲ. ಮನಸ್ಸು ದುರ್ಬಲವಾದಾಗ ಮಾತ್ರ ದೇಹ ದುರ್ಬಲಗೊಳ್ಳುತ್ತೆ. ಈ ಕೊರೋನಾ ಬಂದ ಮೇಲೆ ಹಲವು ರೀತಿಯ ವಿಶ್ಲೇಷಣೆಗಳನ್ನು ನಾನು ನೋಡ್ತಾ ಇದ್ದೇನೆ. ಇವತ್ತು ಬೆಳಗ್ಗೆ ಒಂದು ನೋಡಿದೆ, ಅದು ಕರ್ನಾಟಕದ ಆರೋಗ್ಯ ಇಲಾಖೆ ಅಧಿಕಾರಿಯೊಬ್ಬರು ಅಂಕಿಅಂಶಗಳ ಮೂಲಕ ಕೇಳಿತು. ಈಗ ಕರೋನಾ ಏನಿದೆ ಅದರ ಸೋಂಕಿನ ಪ್ರಮಾಣ ಕಡಿಮೆಯಾಗಿದೆ ಅನ್ನುವ ಮಾತು ಅವರದ್ದು. ಕಡಿಮೆ ಹೇಗಾಗಿದೆ ಅಂದರೆ ನೀವು ಪರ್ಸೆಂಟೇಜ್ ನೋಡಿ ಅಂತ. ಅದನ್ನು ನೋಡಿಬಿಟ್ಟು ನನಗೆ ನಗು ಬಂತು. ಈ ಆಫೀಸಿಯಲ್ ಸ್ಥಳಗಳು ಹೇಗೆ ಕೆಲಸ ಮಾಡ್ತವೆ ಅಂದರೆ, ಕೊರೋನಾ ರೋಗ ಏನು ಬಂತು, ಈ ವೈರಾಣು ಏನು ಬಂತು, ವೈರಸ್ ಏನು ಬಂತು, ಆವಾಗ ಒಂದು ದಿನ ಒಬ್ಬನಿಗೆ ಅಟ್ಯಾಕ್ ಆದರೆ ಮರುದಿನ ಇನ್ನೊಬ್ಬನಿಗಾಯಿತು, ಎರಡಾಯಿತು ಅಂದರೆ ಪರ್ಸೆಂಟೇಜ್ ವೈಸ್ ಅದು 100% ಜಾಸ್ತಿ ಅಂತ. ಇವತ್ತು ನಾವು 100ರ ಸಮೀಪ ಇರುವಾಗ 5 ಜನ 10 ಜನರಿಗೆ ಅದು ಅಟ್ಯಾಕ್ ಮಾಡಿದರೆ ಆವಾಗ ಪರ್ಸೆಂಟೇಜ್ ವೈಸ್ ಅದು ಕಡಿಮೆನೇ ಕಾಣುತ್ತೆ ಅಲ್ವಾ. ಅಂದರೆ ವಾಸ್ತವ ಸ್ಥಿತಿ ಇದೆಯಲ್ಲ, ವಾಸ್ತವ ಸ್ಥಿತಿಯನ್ನು ನೀವು ಅಂಕಿಅಂಶಗಳ ಮೂಲಕ ಪ್ರೂವ್ ಮಾಡೋಕ್ಕಾಗಲಿ, ಡಿಸ್ಪ್ರೂವ್ ಮಾಡೋಕ್ಕಾಗಲ್ಲ. ಇವತ್ತು ನಿಜವಾಗಿ ಕೊರೋನಾ ಈ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವದಲ್ಲಿ ಭಯವನ್ನು ಹುಟ್ಟಿಸಿದ್ದೆ. ಅದು 3ನೇ ಹಂತಕ್ಕೆ ಬಂದು ನಿಂತಿದೆ. ಭಾರತದಲ್ಲೂ ಕೂಡ ಕೊರೋನಾ 3ನೇ ಹಂತಕ್ಕೆ ಬಂದಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದು ಸುಳ್ಳು ಅಂತ ನಾವು ವಾದ ಮಾಡುವ ಅವಶ್ಯಕತೆ ಆಗಲಿ, ಪ್ರೂವ್ ಮಾಡೋ ಅವಶ್ಯಕತೆ ಆಗಲಿ ಇಲ್ಲ. ಯಾವ ಹಂತಕ್ಕೆ ಬಂದಿದೆ ನೋಡಿ. ಈ ದೇಶದ ಪ್ರಧಾನಿಯವರೇ ಜನರನ್ನು ಕ್ಷಮೆ ಕೇಳುವ ಹಂತಕ್ಕೆ ಅದನ್ನು ತಂದು ನಿಲ್ಲಿಸಿದೆ ಅಲ್ವಾ. ಇನ್ನೊಂದೆಡೆ ಗಮನಿಸಿ, ಮೋದಿಯವರ ಸುತ್ತಮುತ್ತಲಿದ್ದಂಥ ಅಮಿತ್ ಶಾ ಅಂತವರು, ಜಾವಡೇಕರ್ ಎಲ್ಲೋ ಹೇಳಿಕೆ ಕೊಟ್ಟು ನಾಪತ್ತೆ ಆಗಿಬಿಟ್ಟಿದ್ದಾರೆ. ಕರ್ನಾಟಕಕ್ಕೆ ಬರೋಣ. ಕಮಂಗಿ ರಾಜಕಾರಣಿಗಳು ತಮ್ಮ ನಾಟಕವನ್ನು ಮುಂದುವರಿಸಿದ್ದಾರೆ. ಯಾರ್ಯಾರೋ MLAಗಳು ಇನ್ನೊಬ್ಬರು ಮತ್ತೊಬ್ಬರು ರಸ್ತೆಗೆ ಇಳಿದ್ಬಿಟ್ಟು ಮಾಸ್ಕ್ ಧರಿಸಿ ಕ್ಯಾಮ್ರಾದವರನ್ನು ಕರೆದು ಶೂಟ್ ಮಾಡಿಸಿ ಚಾನಲ್ ಬರೋ ಹಾಗೆ ನೋಡ್ತಾರೆ. ಅದಕ್ಕೆ ಉದಾಹರಣೆ ಅಂತ ಅಂದರೆ ರೇಣುಕಾಚಾರ್ಯ ಅನ್ನುವ ವ್ಯಕ್ತಿ. ಆತ ಮನುಷ್ಯನೋ ಹೌದೋ ಅಲ್ವೋ ನನಗೆ ಅನುಮಾನ ಇದೆ. ರಸ್ತೆಯಲ್ಲಿ ಬಂದುಬಿಟ್ಟು ಬರಬೇಡ್ರ ಅಂದರೆ DC ಹತ್ರ ಜಗಳ ಮಾಡಿ ನಾವಿರೋದು ಅದಕ್ಕೆ, ನೀವು ಕೆಲಸ ಮಾಡುವುದೇನಿದೆ ಶಾಸಕ ಮಹಾಶಯರೇ, ನೀವು ರಸ್ತೆಗೆ ಬಂದು ಮಾಡಬೇಕಾಗಿಲ್ಲ. ನಿಮಗೆ ನಿರ್ವಹಣೆ ಮಾಡೋದು ಗೊತ್ತಿರಬೇಕು. ಓಕೆ, ಅಧಿಕಾರಿಗಳ ಹತ್ರ ಕೆಲಸ ಮಾಡಬೇಕು. ನಾನು ಹಳ್ಳಿಗೆ ಹೋದೆ ಮಾಸ್ಕ್ ಧರಿಸ್ಕೊಂಡು ಅಂತ 100 ಜನ ಬಾಲಂಗೋಚಿಗಳನ್ನು, ಬಾಲ ಬಡುಕರನ್ನು, ಅಯೋಗ್ಯರನ್ನು ಕಟ್ಟಿಕೊಂಡು ಮೆರವಣಿಗೆ ಮಾಡಿದರೆ ಸ್ಥಿತಿ ಏನಾಗುತ್ತೆ ಅನ್ನುವ ಅರಿವು ಇರಬೇಕಲ್ವ. ಭಾಳಷ್ಟು ಜನ ಶಾಸಕರು, ಗುಬ್ಬಿ ಶಾಸಕ ಶ್ರೀನಿವಾಸ್ JDSನವರು ಮೊಮ್ಮಗನ ಕರೆದ್ಬಿಟ್ಟು ತುಮಕೂರು ರಸ್ತೆಯಲ್ಲಿ ಏನೂ ಇಲ್ಲ, ಮೊಮ್ಮಗನ ರಿಮೋಟ್ ಕಾರ್ ಬಿಟ್ಕೊಂಡು ಹಿಂದೆ ಇಟ್ಕೊಂಡು ಹೋಗ್ತಿದ್ದಾರೆ. ಇವ್ರಿಗೇನಾದರೂ ಮಾನ ಮರ್ಯಾದೆ, ಕನಿಷ್ಠ ಜವಾಬ್ದಾರಿ, ಹೊಣೆಗಾರಿಕೆ ಇದೆಯಾ? ಇರಬೇಕಲ್ವ. ಶಾಸಕರ ಕೆಲಸ ಏನು? ಈ ಬಗ್ಗೆ ಮಾಧ್ಯಮಗಳಿಂದ ಹಿಡಿದು ಎಲ್ಲ ಕಡೆ ಅನಾಲಿಸ್ ಮಾಡೋಕ್ಕೆ ಶುರು ಮಾಡಿದೆ. ಅಧಿಕಾರಿಗಳಿಗೆ ಎಷ್ಟು ಜವಾಬ್ದಾರಿ ಇದೆಯೋ ಶಾಸಕರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಅವರು ರಸ್ತೆಗೆ ಹೋಗ್ಬೋದು, ಜನರ ಮನೆ ಒಲಿಸ್ಬೋದು. ಈ ರೇಣುಕಾಚಾರ್ಯ ಅಲ್ಲ ಬಸ್ ಬಿಡಕ್ಕೆ ಹೋಗ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ. ಯಾಕೆ ಬೇಕು? ಒಬ್ಬ ಶಾಸಕ ಅಂದರೆ ಒಬ್ಬನೇ ಹೋಗಲ್ಲ, ಅವನಿಂದ ಒಂದು 1000 ಜನ ಕಟ್ಕೊಂಡು ಹೋಗ್ತಾರೆ. TV ಕ್ಯಾಮ್ರಾಗಳು ಇರಲೇಬೇಕು. TV ಕ್ಯಾಮ್ರಾ ಇಲ್ಲದೆ ಅವ್ರ ವ್ಯವಹಾರಗಳೇ ಇಲ್ಲ. TVಲಿ ಬರಬೇಕು, ಮನೇಲಿ ಕೂತ್ಕೊಂಡು ಎಲ್ಲ ನೋಡಿ ಎಂಜಾಯ್ ಮಾಡಬೇಕು. ಇಂತಹ ಸ್ಥಿತಿಗೆ ಜನಪ್ರತಿನಿಧಿಗಳು ಬಂದು ತಲುಪಿದ್ದಾರೆ. ಅವರಿಗೆ ಅದರ ಗಾಂಭೀರ್ಯನೇ ಅರ್ಥ ಆಗ್ತಾ ಇಲ್ಲ. ಹಾಗೆ ಇದು ಹಲವು ರೀತಿಯ ಚರ್ಚೆಗಳನ್ನು ಹುಟ್ಟಾಕಿದೆ. ಇನ್ನೊಂದು ನಮ್ಮ ವೈಚಾರಿಕರು ಹುಟ್ಟುಹಾಕಿರೋ ಚರ್ಚೆ ಒಂದು ಭಾಳ ಸ್ಪಷ್ಟವಾಗಿ ಈ ದೇಶದಲ್ಲಿ
ಆಸ್ಪತ್ರೆಗಳು ಇರಬೇಕು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಎಷ್ಟು ಆಸ್ಪತ್ರೆಗಳು ಇರಬೇಕೋ ಇಲ್ಲ. ಆರೋಗ್ಯ ಸೌಲಭ್ಯವನ್ನು ಯಾವ ಮಟ್ಟದಲ್ಲಿ ನಾವು ಒದಗಿಸ್ಬೇಕಾಗಿತ್ತು ಆ ಮಟ್ಟದಲ್ಲಿ ಇಲ್ಲ. ಇವತ್ತು ಇಂಥ ಸ್ಥಿತಿಯಲ್ಲಿ ಗೊತ್ತಾಗ್ತಾ ಇದೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದರೆ ಅಮೇರಿಕ ಅಂತ ದೇಶದಲ್ಲಿ ಅಂಥ ಅದ್ಭುತವಾದ ಆರೋಗ್ಯ ವ್ಯವಸ್ಥೆ ಇದ್ದರೂ ಕೂಡ ಅಲ್ಲೂ ಕೂಡ ಅವರು ತಪ್ಪಿಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋದು ಬೇರೆ. ಆದರೆ ನನಗೆ ಭಾಳ ಸ್ಪಷ್ಟವಾಗಿ ಅನಿಸೋದೇನು ಗೊತ್ತಾ, ಮೊದಲು ಮನುಷ್ಯನಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ದೃಢತೆಯನ್ನು ತುಂಬಬೇಕಾದ್ದು ಅಲ್ವಾ. ದೈಹಿಕ ಆರೋಗ್ಯವನ್ನು ತುಂಬಬೇಕಾದ್ದು ಡಾಕ್ಟರ್ ಕೆಲಸ, ವೈದ್ಯರ ಕೆಲಸ. ಮಾನಸಿಕ ದೃಢತೆಯನ್ನು ತುಂಬುವುದು ಹೇಗೆ? ಮಾನಸಿಕ ಶಕ್ತಿ ಹೇಗೆ ಬರುತ್ತೆ ಮನುಷ್ಯನಿಗೆ? ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಈ ಬಗ್ಗೆ ಪರಿಹಾರವನ್ನು ಕೊಡಬೇಕಾಗಿದೆ. ಈ ಪರಿಹಾರವನ್ನು ನಾನು ವೈಚಾರಿಕರಲ್ಲಿ ಕೇಳ್ತೀನಿ, ಹೋರಾಟಗಾರರಲ್ಲಿ ಕೇಳ್ತೀನಿ, ಮುಬ್ಬಕ್ತರಲ್ಲಿ ಕೇಳ್ತೀನಿ, ಅಭಿಮಾನಿ ಗಣಗಳಲ್ಲಿ ಕೇಳ್ತೀನಿ, ಸಮೂಹಗಳಲ್ಲಿ ಕೇಳ್ತೀನಿ. ನೀವು ಜನರಿಗೆ ಮಾನಸಿಕ ಶಕ್ತಿಯನ್ನು, ದೃಢತೆಯನ್ನು ಹೇಗೆ ತುಂಬ್ತೀರಿ? ಅದು ವಾಸ್ತವದ ಅರಿವನ್ನು ಮಾಡಿಕೊಡ್ತಾ ತುಂಬಬೇಕು ಅಲ್ವಾ. ಅಂತಹ ಒಂದು ಮಾನಸಿಕ ಶಕ್ತಿ ನಂಬಿಕೆಯಿಂದ ಬರುತ್ತೆ ಅಲ್ವಾ, ಅಪನಂಬಿಕೆಯಿಂದ ಬರಲ್ಲ. ಆದ್ದರಿಂದ ಇಂತಹ ನಂಬಿಕೆಗೆ ಪೂರಕವಾದ ಅಂಶಗಳು ಇರಬೇಕು ಅಂತ ನಾನು ನಂಬಿದ್ದೇನೆ. ಒಂದು ಸಬ್ಮಿಷನ್ನಿಂದ ಬರುತ್ತೆ, ಪ್ರಾರ್ಥನೆಯಿಂದ ಮನುಷ್ಯನಿಗೆ ಶಕ್ತಿ ಬರುತ್ತೆ, ದೈವ ನಂಬಿಕೆಯಿಂದನೂ ಶಕ್ತಿಯನ್ನು ಬರುತ್ತೆ. ಆದ್ದರಿಂದ ದೈವ ನಂಬಿಕೆಯನ್ನು ನಿರಾಕರಿಸೋಕ್ಕಾಗಲ್ಲ. ಆದರೆ ಅದು ಯಾವುದೂ ಶೋಷಣೆಯ ಅಸ್ತ್ರ ಹಾಕೂಡ್ದು ಅನ್ನೋದು ನಮ್ಮ ಕನ್ಸರ್ನ್ ಅಷ್ಟೇ. ಅದರ ನಂಬಿಕೆಗಳು ಬೇಕು, ಆ ನಂಬಿಕೆಗಳಿಗೆ ಶಕ್ತಿ. ಆದರೆ ನಮಗೆಲ್ಲ ಯಾವ ಅಂಶಗಳು ಮಾನಸಿಕ ದೃಢತೆಯನ್ನು, ಶಕ್ತಿಯನ್ನು ಕೊಡ್ತವಲ್ಲ, ಅದು ಯಾವುದು ಅಂತ ನಾವೇ ಡಿಸೈಡ್ ಮಾಡಬೇಕು. ಮೂರನೇವರಲ್ಲ, ನಮಗದು ಗೊತ್ತಿರಬೇಕು, ನಮ್ಮ ನೋಡೇ ಮಾತನಾಡೋದು ಗೊತ್ತಿರಬೇಕು. ಸೊ ಇದನ್ನೆಲ್ಲ ನೋಡಿದಾಗ ನನಗೆ ಏನು ಅನಿಸುತ್ತೆ ಗೊತ್ತಾ, ಈ ವಿಶ್ವದಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗ್ತಾ ಇದೆ ಅಂತ. ಮನುಷ್ಯ ಕ್ಷುಲ್ಲಕನಾಗ್ತಿದ್ದಾನೆ, ಮನುಷ್ಯ ಕ್ರೂರಿ ಆಗ್ತಿದ್ದಾನೆ, ಮನುಷ್ಯ ಸ್ವಾರ್ಥಿ ಆಗ್ತಿದ್ದಾನೆ, ಮನುಷ್ಯ ತನಗಬೇಕಾದ ಹಾಗೆ ತನ್ನದೇ ನೆರೇಟಿವ್ಸ್ಗಳನ್ನ ಡೆವಲಪ್ ಮಾಡ್ತಾ ತನ್ನದೇ ಆದ ಒಂದು ಕೋಟೆಯನ್ನು ಕಟ್ಕೊಂಡಿರ್ತಾನೆ. ಅಲ್ಲಿ ಪ್ರೀತಿಗಿಲ್ಲ, ಪ್ರೀತಿಗೆ ಅವಕಾಶವೇ ಇಲ್ಲ. ಬಟ್ ಈ ಜಗತ್ತು ನಿಂತಿರುವುದು ಪ್ರೀತಿಯ ಮೇಲೆ. ನೀವು ಮೊದಲು ಪ್ರೀತಿಸುವುದನ್ನು ಕಲಿತರೆ ಮನಸ್ಸು ಶುದ್ಧವಾಗಿರುತ್ತೆ. ಪ್ರೀತಿ ನಮ್ಮ ಮನಸ್ಸಿನ ಭಾಗ ಆದರೆ ನಾವು ಮೂಮೆಂಟ್ ಹೋದಾಗ ಪ್ರೀತಿಯನ್ನೇ ಎಲ್ಲೆಡೆಗೆ ಹಂಚ್ತಾ ಹೋಗ್ತೀವಿ. ಆಗ ಪ್ರೀತಿ ವಿಶ್ವವ್ಯಾಪಿ ಆಗುತ್ತೆ. ಎಲ್ಲ ಮನುಷ್ಯರು ಪ್ರೀತಿಯಿಂದ ಬದುಕುವಂತಾದರೆ ಇಂಥ ನೆಗೆಟಿವಿಟಿ ಬರಲ್ಲ. ನನ್ನ ನಂಬಿಕೆ ವೈರಾಣುಗಳನ್ನು ಕೊಲ್ಲುವ ಶಕ್ತಿ ಕೂಡ ಮತ ಕೂಡ ಪ್ರೀತಿಗಿದೆ ಅಂತ ನಂಬಿದ್ದೇನೆ. ಈ ವಿಶ್ವದಲ್ಲಿರುವ ಪ್ರತಿಯೊಂದು ಚರಾಚರ ಜೀವಿಗಳಿವೆ. ಆ ಜೀವಿಗಳ ನಡುವೆ ಒಂದು ಅಂತರ್ ಸಂಬಂಧ ಇದೆ. ಈ ವಿಶ್ವದಲ್ಲಿ ಯಾರೂ ಸಂಬಂಧ ಇಲ್ಲದಿರೋರೇ ಇಲ್ಲ. ಮನುಷ್ಯ ಕೋಟಿಯಿಂದ ಹಿಡಿದು ಸಣ್ಣ ಪುಟ್ಟ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ ಏನಿದೆ, ಈ ಇರುವ ವಿಶ್ವದಲ್ಲಿರುವ ಪ್ರತಿ ಜೀವಕ್ಕೂ ಒಂದಕ್ಕಲ್ಲ ಒಂದು ರೀತಿಯ ಸಂಬಂಧ ಇದ್ದೇ ಇದೆ. ಆದ್ದರಿಂದ ನಾವು ಪ್ರೀತಿಯನ್ನು ಬಿತ್ತೋದಿಲ್ಲ, ಅದು ಪಾಸಿಟಿವಿಟಿ. ನೆಗೆಟಿವಿಟಿಯಿಂದಲೇ ಎಲ್ಲ ಹುಟ್ಟುತ್ತೆ ಹೋಗುತ್ತೆ ಅಂತ ನಾನು ನಂಬಿದ್ದೇನೆ. ಮನುಷ್ಯನ ಮನಸ್ಸಿನಲ್ಲಿರುವ ದ್ವೇಷ, ಅಸಹನೆ, ಕೋಮುವಾದ ಇದೆಲ್ಲ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ವೈರಾಣು ಆಗಿ ಹೊರಗಡೆ ಬರುತ್ತೆ. ಅದು ಇನ್ನೊಂದು ವೈರಾಣು ಹುಡ್ತಾ ಹೋಗ್ಬೋದು. ಆದರೆ ಇದನ್ನೆಲ್ಲ ಕೊಲ್ಲುವ ಶಕ್ತಿ ಪ್ರೀತಿಗಿರೋ ಸಾಧ್ಯತೆ ಇದೆ. ನೀವು ಸಾವು ವಿಜೃಂಭಿಸುತ್ತಿರುವ ಈ ಸಂದರ್ಭದಲ್ಲಿ ನಾವು ಈ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಆದರೆ ನನಗದು ಕಾಣ್ತಾ ಇಲ್ಲ. ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡುವಾಗ ನೀವು ಈ ಸಾವಿನಲ್ಲೂ ಕೂಡ ಕೋಮು ಭಾವನೆಯನ್ನು ಉದ್ರೇಕಿಸುವ ಕೆಲಸ ನಡೀತಾ ಇದೆ. ಸಾವನ್ನು ಕೂಡ ಕೋಮುವಾದದ ಮೂಲಕ ಪ್ರತ್ಯೇಕಿಸಿ ನೋಡುವಂಥ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ. ಆದರೆ ಸಾವಿಗೆ ಹಾಗಿಲ್ಲ. ಸಾವಿಗೆ ಹಿಂದೂ ಆದರೂ ಒಂದೇ, ಮುಸ್ಲಿಮ್ ಆದರೂ ಒಂದೇ, ಕ್ರಿಶ್ಚಿಯನ್ ಆದರೂ ಒಂದೇ,
ಅದು ಬಂದು ನಿಮ್ಮ ಮನೆ ಬಾಗಿಲು ಬಡಿತು ಅಂತಂದರೆ ಸಾವು ಜಾತಿ ಮತ್ತು ಕೋಮು ಆಧಾರದ ಮೇಲೆ ಯಾರನ್ನು ಆಯ್ಕೆ ಮಾಡಲ್ಲ. ನಾವು ಯಾರು ಸಾಯಲಿ ಅಂತ ಬಯಸ್ತೀವೋ ಅವರು ಸಾಯದೆ ನಮ್ಮನೆ ಬಾಗಿಲಿಗೆ ಸಾವು ಬಂದು ಬಡಿದು ನಮ್ಮನ್ನೇ ಎತ್ತಾಕೊಂಡು ಹೋಗ್ಬೋದು. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಯಾವ ಸ್ಥಿತಿಲಿದ್ದೀವಿ ಗೊತ್ತಾ? ಬಡವರ ಸ್ಥಿತಿ ಚಿಂತಾಜನಕ ಆಗಿದೆ, ರೈತರ ಸ್ಥಿತಿ ಚಿಂತಾಜನಕ ಆಗಿದೆ. ಹಲವು ಕಡೆ ರೈತರು ತಾವು ಬೆಳೆದಂಥ ಬೆಳೆಗಳನ್ನು, ತರಕಾರಿಗಳನ್ನು ಉಚಿತವಾಗಿ ಹಂಚ್ತಾ ಇದ್ದಾರೆ, ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೃಷಿ ಕಾರ್ಮಿಕರು ಕೆಲಸಕ್ಕಾಗಿ ಬೆಂಗಳೂರಂಥ ನಗರಕ್ಕೆ ಬಂದವರು ಇಲ್ಲೂ ಬದುಕಲಾರದೆ, ಊರಿಗೂ ತಲುಪಲಾರದೆ, ಯಾವುದೋ ಒಂದು ಸುದೀರ್ಘ ಪಯಣದಲ್ಲಿ ಹೊರಟವರಾಗಿ ಎಲ್ಲೋ ಹೋಗಿ ಸಿಕ್ಕಾಕೊಂಡು ಕಾಲ ಕಳೆದಿದ್ದಾರೆ. ಅವರು ನಿಜವಾದ ಅರ್ಥದಲ್ಲಿ ತ್ರಿಶಂಕುಗಳಾಗಿದ್ದಾರೆ. ಬದುಕು ಇವರಿಗೆಲ್ಲ ಬಹುದೊಡ್ಡ ಪ್ರಶ್ನೆ ಆಗಿದೆ. ಈ ಸಮಸ್ಯೆಯನ್ನು ಹೇಗೆ ಬಗೆಹರಿಸುವುದು ಅನ್ನೋದು ಸುಲಭವಾದ್ದಲ್ಲ. ಎಲ್ಲವನ್ನು ಸರ್ಕಾರದ ಮೇಲೆ ಹಾಕಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಇಡೀ ಸಮಾಜ ಇದರ ಜವಾಬ್ದಾರಿಯನ್ನು ಹೊರಬೇಕಾಗಿದೆ. ಅದು ತನ್ನ ದ್ವೇಷವನ್ನು ಬಿಡಬೇಕಾಗಿದೆ. ಯಾವುದೋ ಪುಟ್ಟ ಮಕ್ಕಳುಗಳು ಸಾಯ್ತಿದ್ದಾರೆ. ಇದರ ನಡುವೆ ಕೂಡ ನಾನೊಂದು ಪ್ರೀತಿಯ ಒಂದು ಕಥೆಯನ್ನು ನಿಮಗೆ ಹೇಳಿಕೊಡಬೇಕು. ನಾನು ಅದು ನಿನ್ನೆ ನೋಡಿದ್ದು. 90 ವರ್ಷ ಮೀರಿದ ಒಂದು ದಂಪತಿಗಳಿಬ್ಬರಿಗೆ ಕೊರೋನಾ ಅಟ್ಯಾಕ್ ಆಗುತ್ತೆ. ನೀವು ನೋಡ್ಬೋದು, ಅದನ್ನು ಸುದ್ದಿ ಇದರಲ್ಲಿ ಬರ್ತಾ ಇದೆ. ಯಾಕೋ ನನಗದು ತುಂಬ ಕಾಡ್ತಾ ಇತ್ತು, ಖುಷಿಯಾದದ್ದು. ಗಂಡ ಹೆಂಡತಿ ಇಬ್ಬರಿಗೂ 90 ವರ್ಷ ಜಾಸ್ತಿ ಆಗಿದೆ. ಇಬ್ಬರಿಗೂ ಕೊರೋನಾ ಅಟ್ಯಾಕ್ ಆಗಿದೆ. ಅವನ್ನ ಐಸೋಲೇಷನ್ನಲ್ಲಿ ಇಡೋದಕ್ಕೆ ಡಾಕ್ಟ್ರ್ ಹೇಳಿದ್ದಾರೆ. ಗಂಡನನ್ನು ಒಂದು ಕಡೆ, ನಾನು ಗಂಡ ಹೆಂಡತಿ ಅಂತ ಕೂಡ ಹೇಳಿ ಪ್ರೀತಿಸುವ ಜೀವಿಗಳು ಅಂತ ಹೇಳ್ತೀನಿ. ಈ ಪ್ರೀತಿಸುವ ಜೀವಿಗಳಲ್ಲಿ ಒಂದು ಜೀವವನ್ನು 90 ವರ್ಷ ಮೀರಿದ್ದು ಒಂದು ಕಡೆ ಇಡಲಾಗುತ್ತೆ, ಇನ್ನೊಬ್ಬಳನ್ನು ಅವಳು ಪ್ರೀತಿಸುವ ಇನ್ನೊಂದು ಹೃದಯವನ್ನು ಇನ್ನೊಂದು ಕಡೆ ಇಡಲಾಗುತ್ತೆ. ಅವರಲ್ಲಿ ಚಡಪಡಿಕೆ ಜಾಸ್ತಿ ಆಗುತ್ತೆ. ಡಾಕ್ಟರ್ ಹತ್ರ ಅವ್ರು ಹೇಳ್ತಾರೆ, ನಾವು ನೋಡ್ತಾ ಇರಬೇಕು, ನಾವು ಮಾತಾಡ್ತಾ ಇರಬೇಕು, ಹಾಗೆ ನಾವು ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ. ಸರಿ ಅಂಥೇಳಿ ಗ್ಲಾಸನ್ನ ಏನು ಡಿವೈಡರ್ ಆ ಕಡೆ ಈ ಕಡೆ ಅವ್ರನ್ನ ಮಲಗಿಸಿ ಪ್ರತ್ಯೇಕವಾಗಿ ಇಟ್ಟಿರ್ತಾರೆ. ಒಬ್ಬರ ಮುಖ 96 ವರ್ಷದ ವೃದ್ಧ, ಅವನ ಜೊತೆ ಬದುಕಿನ ಪಯಣದಲ್ಲಿ ಬಂದಂಥ 90 ವರ್ಷ ಆದಂಥ ಅವನ ಹೆಂಡತಿನೋ ಇನ್ನೇನು, ಹೆಂಡತಿ ಸಾಮಾಜಿಕದಲ್ಲಿ ಹೆಂಡತಿ, ಬಟ್ ಅದಕ್ಕನ್ನು ಮೀರಿದ ಒಂದು ಸಂಬಂಧ ಅಲ್ವಾ, ಅಲ್ಲಿಡ್ತಾರೆ. ಹಾಗೆ ಸಾವಿನ ಬೆಡ್ ಮೇಲೆ ಮಲಗಿದ್ದೀನಿ ಅಂತ ಆ ಕಡೆ ಈ ಕಡೆ ಮಲಗಿದವರು ಹಾಗೇ ಆ ಗ್ಲಾಸುಗಳ ನಡುವೆ ಒಬ್ಬರೊಬ್ಬರು ನೋಡ್ತಾ ಹಾಗೇ ಮಲಗಿರ್ತಾರೆ. ನಿನ್ನೆ ಬಂದ ವರದಿ ಪ್ರಕಾರ ಅವರು ಗುಣಮುಖರಾಗಿದ್ದಾರೆ ಕೊರೋನಾದಿಂದ. ಪ್ರೀತಿಯ ಅದ್ಭುತ ಶಕ್ತಿ ಅಂತ ನನಗೆ ಅನ್ನಿಸ್ಬಿಡ್ತು. 90 ವರ್ಷ ದಾಟದವರು ಯಾವ ಕಾರಣಕ್ಕೂ ಬದುಕೋಕ್ಕೆ ಸಾಧ್ಯ ಇರಲಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಪ್ರೀತಿಗೆ ಎಲ್ಲವನ್ನು ಜಯಿಸುವ ಶಕ್ತಿ ಇದೆ. ಈ ವೃದ್ಧ ದಂಪತಿಗಳ ಕಥೆ ಏನಿದೆ, 90 ವರ್ಷ ಮೀರಿದ ಗಂಡ ಹೆಂಡತಿ, ಅವರ ಒಳಗಡೆ ಪ್ರೀತಿ ಇತ್ತು, ಅವರ ಒಳಗಡೆ ಸಾವನ್ನು ಜಯಿಸುವಂಥ ಶಕ್ತಿಯನ್ನು ಪ್ರೀತಿ ನೀಡಿತು. ಅವರು ಒಬ್ಬರ ಮುಖವನ್ನು ಒಬ್ಬರು ನೋಡ್ತಾ 14 ದಿನಗಳ ಐಸೋಲೇಷನ್ನಲ್ಲಿ ಕಳೆದರು. ಅಲ್ಟಿಮೇಟ್ಲಿ ಅವರು ಸಾವನ್ನು ಗೆದ್ದರು. ಇದೇ ಪ್ರೀತಿಯ ಶಕ್ತಿ ನಾನು ಹೇಳ್ತಿರೋದು. ಆದ್ದರಿಂದ ನಮ್ಮೆಲ್ಲರ ಹೃದಯದಲ್ಲಿ ಪ್ರೀತಿ ಅರಳಲಿ, ಪ್ರೀತಿ ನಮ್ಮನ್ನು ಬೆಳೆಸಲಿ, ಪ್ರೀತಿ ನಮ್ಮನ್ನು ಉಳಿಸಲಿ. ಯಾರೋ ಸತ್ತು ಸಮಾಧಿಯಾಗಿದ್ದಾರಲ್ಲ, ಅವರ ಸಮಾಧಿಯ ಮೇಲೆಯೂ ಕೂಡ ಪ್ರೀತಿಯ ಗುಲಾಬಿ ಅರಳಲಿ. ಪ್ರೀತಿ ಒಂದೇ ಈ ಒಂದು ಮಹಾನ್ ಯುದ್ಧದಲ್ಲಿ ನಮ್ಮನ್ನು ಜಯಿಸುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ. ನಾವೆಲ್ಲ ದಿನದ ಕೆಲವು ಗಂಟೆಗಳ ಕಾಲ ಮೌನವಾಗಿರೋಣ, ಪ್ರಾರ್ಥಿಸೋಣ, ಕೇಳೋಣ ಅಲ್ವಾ. ಅಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ.